ನಮಸ್ತೆ. ಇವತ್ತು ಬೆಳಿಗ್ಗೆ ಟಿಫನ್ಗೆ ನಾನು ಚಪಾತಿ ಅದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮ್ ಮತ್ತೆ ಟೊಮೊಟೊ ಹಾಕಿ ಗುಜ್ಜು ಮಾಡೋಣ ಅಂತ ಮಾಡ್ತಿದ್ದೆ. ಹಾಗೆ ಇನ್ನ ಸಾರ್ಗೆ ಪಾಲಕ್ ಸೊಪ್ಪನ್ನ ತರಿಸಿದ್ದೆ. ಸೊ ಮಸೊಪ್ಪು ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಯೂಶಲಿ ನಾನು ಈ ರೀತಿ ಮಿನಿ ವ್ಲಾಗ್ಸ್ ಇಲ್ಲಾಂದ್ರೆ ಒಂದು ಲಾಂಗ್ ವಿಡಿಯೋಸ್ನ ಶೂಟ್ ಮಾಡ್ಕೋಬೇಕು ಅಂತ ಅಂದಾಗ ಯಾರ್ದು ಹೆಲ್ಪ್ ಏನು ಕೇಳಕ್ ಹೋಗೋದಿಲ್ಲ. ನಾನೇ ಟ್ರೈಪಾಡ್ನ ಇಟ್ಕೊಂಡು ಶೂಟ್ ಮಾಡ್ಕೊಂತಿರ್ತೀನಿ. ಕೆಲವೊಂದು ಪ್ರಮೋಷನ್ಸ್ ವಿಡಿಯೋಸ್ಗೆ ಹೆಲ್ಪ್ ಬೇಕಾಗತ್ತೆ. ಆ ಟೈಮಲ್ಲಿ ನಾನು ಮಕ್ಕಳ ಹೆಲ್ಪ್ನ ತಗೋತಿರ್ತೀನಿ. ಆದ್ರೆ ಈ ತರ ಮಿನಿ ವ್ಲಾಗ್ಸ್ ಮಾಡೋದಕ್ಕೂ ಮತ್ತೆ ಅರ್ನಿ ಕಲೆಕ್ಷನ್ ಅಲ್ಲಿ ವಿಡಿಯೋಸ್ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅರ್ನಿ ಕಲೆಕ್ಷನ್ಸ್ ನಾನು ಡ್ರೆಸ್ ಅಥವಾ ಸೀರೆಗಳನ್ನೇನಾದ್ರೂ ವಿಡಿಯೋ ಮಾಡಬೇಕು ಅಂತಂದ್ರೆ ನನ್ಗೆ ಯಾರಾದ್ರೂ ಒಬ್ರು ಹೆಲ್ಪ್ ಬೇಕೇ ಬೇಕಾಗತ್ತೆ. ಹಂಗಾಗಿ ಸಂಜೆ ಹೊತ್ತು ಪಾವನಿ ಕಾಲೇಜಿಂದ ಬಂದ್ಮೇಲೆ ನಾನು ನಾಳೆಗೆ ಯಾವ್ಯಾವ ವಿಡಿಯೋಸ್ ಹಾಕೋಬೇಕು ಹಿಂದಿನ ದಿನಾನೇ ಎಲ್ಲ ಶೂಟ್ ಮಾಡಿ ಇಟ್ಕೊಂಡ್ಬಿಟ್ಟು ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ ನೈಟ್ಗೆ. ಬಟ್ ನೆನ್ನೆ ಏನಾಯ್ತು ಅಂತಂದ್ರೆ ನಾನು ಮನೇಲಿ ಇರ್ಲಿಲ್ಲ, ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು. ಸೊ ಹಂಗಾಗಿ ನನಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಇನ್ನ ಇವತ್ತು ವಿಡಿಯೋ ಹಾಕ್ಲೇಬೇಕಲ್ವಾ ಅಂತ ಹೇಳಿ ಬೆಳಗ್ಗೆ ಅವಳು ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಇಲ್ಲಿ ಟಿಫನ್ ಅಡ್ಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಅರ್ನಿ ಕಲೆಕ್ಷನ್ಗೆ ಹೋಗಿ ಒಂದು ಸೀರೆ ಮತ್ತೆ ಹಾಗೆ ಒಂದು ಡ್ರೆಸ್ದು ವಿಡಿಯೋಸ್ ಇತ್ತು, ಅದನ್ನೆಲ್ಲ ಶೂಟ್ ಮಾಡಿಸ್ಕೊಂಡು ಬರ್ಬೇಕಾಯ್ತು. ಸೊ ಇದು ಅಂದ್ರೆ ಒಂದಿನ ನಾವೇನಾದ್ರೂ ಸ್ವಲ್ಪ ಕೆಲಸದಲ್ಲಿ ಅಮರಿದೀವಿ ಅಂತಂದ್ರೆ ಈ ತರ ಬೆಳಿಗ್ಗೆ ಹೊತ್ತು ತುಂಬಾನೇ ಪ್ರೆಷರ್ ಆಗೋಗ್ಬಿಡತ್ತೆ ನನ್ಗೆ. ಅದಾದ್ಮೇಲೆ ಒಂದು ಅಮೆಝಾನ್ ಅಲ್ಲಿ ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ದೆ. ವುಡನ್ದು ಒಂದು ಸ್ಟ್ಯಾಂಡ್ ತರ ಇತ್ತು ನನ್ಗೆ, ಅದು ಬಂದಿತ್ತು. ಸೊ ಚೆಕ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಅದೇನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ರಿಟರ್ನ್ಗೆ ಹಾಕ್ಬೇಕಿತ್ತು ಅಂತ ಹೇಳಿ. ಬಟ್ ತುಂಬಾನೇ ಚೆನ್ನಾಗಿದೆ, ನಂಗೆ ಪ್ರಾಡಕ್ಟ್ ಇಷ್ಟ ಆಯ್ತು. ಇದ್ರ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ.